ಅಮೆರಿಕವು ಇದೀಗ ಭಾರತ ವಿರುದ್ಧ ಪ್ರತಿಸುಂಕವನ್ನು 50%ನಿಂದ 18%ಗೆ ಕಡಿತಗೊಳಿಸಿದೆ. ಏಷ್ಯಾದಲ್ಲೇ ಅತ್ಯಂತ ಕಡಿಮೆ ಟಾರಿಫ್ಗಳಲ್ಲಿ ಭಾರತವು ಒಂದಾಗಿದೆ. ಇದು ಸಂಪೂರ್ಣವಾಗಿ ಭಾರತಕ್ಕೆ ಮತ್ತು ಪ್ರಧಾನಿ ಮೋದಿಯವರ ವಿದೇಶಾಂಗ ವ್ಯವಹಾರ ಮತ್ತು ರಾಜತಾಂತ್ರಿಕೆಗೆ ಸಂದ ಭರ್ಜರಿ ಜಯವಾಗಿದೆ. ಭಾರತ ಮತ್ತು ಅಮೆರಿಕ ನಡುವೆ ಐತಿಹಾಸಿಕ ವ್ಯಾಪಾರ ಒಪ್ಪಂದ ಇದೀಗ ಫೈನಲ್ ಆಗಿದೆ. ಸ್ವತಃ ಟ್ರಂಪ್ ಅವರು ಇದನ್ನು ಮೊದಲ ಅನೌನ್ಸ್ ಮಾಡಿದ್ರು. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಅವರು ಕೂಡ ಹೇಳಿದ್ದಾರೆ ಈ ಟಾರಿಫ್ 18%ಗೆ ಇಳಿಕೆ ಆಗ್ತಾ ಇರೋದನ್ನು, ಅಂದರೆ 50%ನಿಂದ 18%ಗೆ ಇಳಿತಾ ಇರೋದನ್ನು ಪ್ರಧಾನಿ ಮೋದಿ ಅವರು ಕೂಡ ಸ್ವಾಗತಿಸಿದ್ದಾರೆ. ಜೊತೆಗೆ ಟ್ರಂಪ್ ಅವರ ಈ ಜಾಗತಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಬೇಕಂತಹ ಕ್ರಮಗಳನ್ನು ಏನೆಲ್ಲ ಕೈಗೊಳ್ತೀವಿ ಅದಕ್ಕೆ ಸಪೋರ್ಟ್ ಕೂಡ ಮಾಡ್ತೀವಿ ಅಂತ ಮೋದಿಯವರು ಹೇಳಿದ್ದಾರೆ. ಹೆಚ್ಚಿನ ವಿವರಗಳು ಇನ್ನಷ್ಟು ಬರಬೇಕಷ್ಟೇ. ಈಗಾಗಲೇ ಇದಕ್ಕೆ ವ್ಯಾಪಕವಾದಂತಹ ಸ್ವಾಗತ ವ್ಯಕ್ತವಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಒಪ್ಪಂದದಲ್ಲಿ ಭಾರತಕ್ಕೆ ಮೇಲುಗೈ ಆಗಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಏನೆಲ್ಲ ಬೆಳವಣಿಗೆಗಳು ಆಯಿತು ಅಂತ ನೋಡಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಫೋನ್ ಮೂಲಕ ಮಾತುಕತೆ ನಡೆಸಿದ ಬಳಿಕ ಟ್ರಂಪ್ ಅವರು ಈ ವಿಷಯವನ್ನು ಫೆಬ್ರವರಿ 2ರ ರಾತ್ರಿ ತಿಳಿಸಿದ್ದಾರೆ. ಟ್ರುತ್ ಸೋಷಿಯಲ್ ಮೀಡಿಯಾದ ಪೋಸ್ಟ್ನಲ್ಲಿ ವಿವರಿಸಿದ್ದಾರೆ. ಅದರ ಪ್ರಕಾರ ಭಾರತದಿಂದ ಅಮೆರಿಕಕ್ಕೆ ಆಮದಾಗುವ ವಸ್ತುಗಳ ಮೇಲೆ ರೆಸಿಪ್ರೋಕಲ್ ಅಥವಾ ಪ್ರತಿಸುಂಕವನ್ನು 25%ನಿಂದ 18%ಗೆ ಇಳಿಸಲಾಗಿದೆ. ಅದೇ ರೀತಿ ಭಾರತ ರಷ್ಯಾದಿಂದ ಕಚ್ಚಾ ತೈಲವನ್ನು ಆಮದನ್ನು ಸ್ಥಗಿತಗೊಳಿಸಲಿದೆ ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ಭಾರತ ಇನ್ನೂ ದೃಢಪಡಿಸಿಲ್ಲ. ಹಾಗಾಗಿ ಎಕ್ಸ್ಟ್ರಾ 25% ಇದ್ದಂಥ ಟಾರಿಫನ್ನು ಕೂಡ ವಿಧಿಸುವುದಿಲ್ಲ ಅಂತ ಅಮೆರಿಕ ಹೇಳಿದೆ. ಹಾಗಾಗಿ 18% ಮಾತ್ರ ಅಪ್ಲೈ ಆಗುತ್ತೆ. ಅಮೆರಿಕದ ಈ ಟಾರಿಫ್ ಅನ್ನು ಬೇರೆ ಬೇರೆ ರಾಷ್ಟ್ರಗಳಿಗೆ ವಿಧಿಸಿರುವಂಥದ್ದು ಚೀನಾ, ಬಾಂಗ್ಲಾದೇಶ, ಪಾಕಿಸ್ತಾನ ಇತ್ಯಾದಿ ಭಾರತ ನೆರೆಹೊರೆಯ ಏಷ್ಯನ್ ಕಂಟ್ರೀಸ್ಗೆ ಹೋಲಿಸಿದ್ರೆ ಈಗ ಭಾರತಕ್ಕೆ ಅತ್ಯಂತ ಕಡಿಮೆ ಟಾರಿಫ್ ಆಗಿರುವಂಥದ್ದು ಇಲ್ಲಿ ಗಮನಿಸಬಹುದು. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವರ ಯಾವುದೇ ಷರತ್ತುಗಳಿಗೆ, ದ್ವಂದ್ವ ನಿಲುವುಗಳಿಗೆ ಕ್ಯಾರೆ ಮಾಡಿರಲಿಲ್ಲ. ವ್ಯಂಗ್ಯಗಳಿಗೆ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಭಾರತ ಪಾಕ್ ಸಂಘರ್ಷ ನಿಲ್ಲಿಸಿದ್ದು ಟ್ರಂಪ್ ಅಂತ ಟ್ರಂಪ್ ಅವರೇ ಹೇಳ್ಕೊಂಡ್ರು. ಆದರೆ ಮೋದಿಯವರು ಅದನ್ನು ಒಪ್ಪಲಿಲ್ಲ. ನೊಬೆಲ್ ಪ್ರಶಸ್ತಿಗೆ ಟ್ರಂಪ್ ಅವರನ್ನ ಶಿಫಾರಸು ಮಾಡಲಿಲ್ಲ. ಭಾರತದ ರೇರ್ ಅರ್ತ್ ಮಿನರಲ್ಗಳನ್ನು ಟ್ರಂಪ್ ಮನವೊಲಿಕೆಗೆ ಕಳಿಸಲಿಲ್ಲ. ಟ್ರಂಪ್ ಅವರ ಸ್ವಘೋಷಿತ ಗಾಜಾ ಮಂಡಳಿಯನ್ನು ಕೂಡ ಸೇರಿಕೊಳ್ಳಿಲ್ಲ. ರಷ್ಯಾದಿಂದ ತೈಲ ಖರೀದಿಯನ್ನು ಟ್ರಂಪ್ ಹೇಳಿದ್ದಾರೆ ಅಂತ ಆತುರದಲ್ಲಿ ನಿಲ್ಲಿಸಲು ಕೂಡ ಹೋಗಿಲ್ಲ. ಟ್ರಂಪ್ ಅವರನ್ನು ಲೆಕ್ಕಿಸದೆ ಯುರೋಪ್ ಜೊತೆಗೆ ಮದರ್ ಆಫ್ ಡೀಲ್ ಅಂದು ಕೂಡ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಇದೀಗ ಪಾಕಿಸ್ತಾನ, ಬಾಂಗ್ಲಾದೇಶ, ಚೀನಾಕ್ಕಿಂತಲೂ ಕಡಿಮೆ ಟಾರಿಫ್ ಇರುವ ವ್ಯಾಪಾರ ಒಪ್ಪಂದವನ್ನು ಅಮೆರಿಕದ ಜೊತೆ ಮಾಡಿಕೊಂಡಿರುವಂಥದ್ದು. ಇದು ಮೋದಿಯವರ ತಾಳ್ಮೆ ಮತ್ತು ಛಲ ಇಲ್ಲಿ ಫಲ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಅಮೆರಿಕ ಮತ್ತು ಭಾರತ ನಡುವಣ ಐತಿಹಾಸಿಕ ವ್ಯಾಪಾರ ಒಪ್ಪಂದದ 10 ಅಂಶಗಳನ್ನು ನಾವು ಈಗ ನೋಡೋಣ. ಟ್ರಂಪ್ ಪ್ರಕಾರ ಅಮೆರಿಕದಿಂದ ಭಾರತಕ್ಕೆ ರಫ್ತಾಗುವ ವಸ್ತುಗಳ ಮೇಲಿನ ಸುಂಕವನ್ನು ಭಾರತವು ಶೂನ್ಯದ ತನಕ ಕಡಿತಗೊಳಿಸಲಿದೆ. ಆದರೆ ಭಾರತ ಇದನ್ನು ಇನ್ನೂ ದೃಢಪಡಿಸಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಅಷ್ಟೇ ಮುಖ್ಯ ಆಗುತ್ತೆ. ಅದೇ ರೀತಿ ಅಮೆರಿಕವು ಪ್ರತಿ ಸುಂಕವನ್ನು 25%ನಿಂದ 18%ಗೆ ಇಳಿಸಲಿದೆ. ಟ್ರಂಪ್ ಪ್ರಕಾರ ಭಾರತವು ರಷ್ಯಾದಿಂದ ತೈಲ ಖರೀದಿಯನ್ನು ಸ್ಥಗಿತಗೊಳಿಸಲಿದೆ. ಆದರೆ ಭಾರತ ಇಲ್ಲಿ ಇದನ್ನು ಕನ್ಫರ್ಮ್ ಮಾಡಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕು. ಭಾರತವು ಅಮೆರಿಕದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡಲಿದೆ. ವೆನಿಜುವೆಲಾದಿಂದಲೂ ಕೂಡ ಖರೀದಿ ಮಾಡುವಂತಹ ಸಾಧ್ಯತೆ ಇದೆ. ಭಾರತವು ಅಮೆರಿಕದಿಂದ $500 ಶತಕೋಟಿ ಮೌಲ್ಯದ ಇಂಧನ, ಕೃಷಿ ಉತ್ಪನ್ನಗಳು, ಕಲ್ಲಿದ್ದಲು ಮತ್ತು ತಂತ್ರಜ್ಞಾನವನ್ನು ಖರೀದಿಸಲಿದೆ. ಆದರೆ ಭಾರತ ಇದನ್ನು ಕೂಡ ದೃಢಪಡಿಸಲ್ಲ. ಇದೆಲ್ಲ ಟ್ರಂಪ್ ಅವರು ಹೇಳಿರುವಂಥದ್ದು. ಭಾರತವು 2025ರಲ್ಲಿ ಅಮೆರಿಕದಿಂದ ಮಾಡಿರುವಂತಹ ವಸ್ತುಗಳ ಆಮದು ಮೌಲ್ಯ $45 ಶತಕೋಟಿ ಅಷ್ಟೇ. ಹೀಗಿರುವಾಗ $500 ಶತಕೋಟಿ ಆಮದು ಸಾಧ್ಯನಾ? ಅಥವಾ ಅದಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ? 1 ವರ್ಷದಲ್ಲಂತೂ ಸಾಧ್ಯನೇ ಇಲ್ಲ. ಹಾಗಾಗಿ ನೋಡಬೇಕು ಭಾರತ ಯಾವ ರೀತಿಯ ಒಂದು ನಿಲುವನ್ನು ತೆಗೆದುಕೊಳ್ಳುತ್ತೆ, ಇದಕ್ಕೆ ಯಾವ ರೀತಿಯ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದು. ಟ್ರಂಪ್ ಪ್ರಕಾರ ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಈ ಒಪ್ಪಂದ ಸಹಕಾರಿಯಾಗುತ್ತಂತೆ, ಏನೋ ಅವರೇ ಹೇಳಬೇಕು ಇದನ್ನು. ಭಾರತವು ಟಾರಿಫ್ ಕಡಿತ ಆಗಿರುವುದನ್ನು ಮಾತ್ರ ಅತ್ಯಂತ ದೃಢಪಡಿಸಿರುವಂಥದ್ದು. ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿರುವ ಭಾರತ ಕೂಡ ರಫ್ತಿಗೆ ಮತ್ತು ಆಮದಿಗೆ ಕೇವಲ ಅಮೆರಿಕದ ಮಾರುಕಟ್ಟೆ ಒಂದನ್ನೇ ಅವಲಂಬಿಸಿಲ್ಲ. ತಾನು ಸ್ವಾವಲಂಬಿ ಆಗ್ತಾ ಇದೆ. ಅಮೆರಿಕದ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿಕೊಳ್ತಾ ಇದೆ. ಅಮೆರಿಕ ಹೊರತುಪಡಿಸಿದ ದೇಶಗಳ ಜೊತೆಗೆ ಕೂಡ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ತಾ ಇದೆ. ಡಜನ್ ಗಟ್ಟಲೆ ದೇಶಗಳ ಜೊತೆಗೆ ಆಲ್ರೆಡಿ FTA ಒಪ್ಪಂದ ಆಗಿರುವಂಥದ್ದು, ಫ್ರೀ ಟ್ರೇಡ್ ಅಗ್ರಿಮೆಂಟ್. ಇತ್ತೀಚೆಗೆ ಯುರೋಪ್ ಜೊತೆಗೆ ಮೆಗಾ ವ್ಯಾಪಾರ ಒಪ್ಪಂದ, ಮದರ್ ಆಫ್ ಆಲ್ ಡೀಲ್ ಅಂತ ಹೇಳ್ತಾರೆ, ಇದನ್ನು ನಡೆಸಿರುವಂಥದ್ದನ್ನು ನಾವು ನೋಡಿದ್ದೀವಿ. ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ಭಾರತ ಈಗ ರಾಷ್ಟ್ರೀಯ ಹಿತಾಸಕ್ತಿಗಳ ಜೊತೆಗೆ ಯಾವ ಕಾರಣಕ್ಕೂ ಕೂಡ ರಾಜಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ
ಗಮನಿಸಬೇಕಾದಂಥದ್ದು. ಈಗ ಅಮೆರಿಕ ಭಾರತ ಒಪ್ಪಂದದ ಪರಿಣಾಮಗಳ ಬಗ್ಗೆ ನೋಡೋದಿದ್ರೆ, ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವ ವ್ಯಾಪಾರ ವಸ್ತುಗಳ ಮೇಲಿನ ಸುಂಕ 18%ಗೆ ಇಳಿದಿದೆ. ಇಂಡೋನೇಷ್ಯಾ, ವಿಯೆಟ್ನಾಂ, ಬಾಂಗ್ಲಾದೇಶ, ಚೀನಾಕ್ಕೆ ಹೋಲಿಸಿದರೆ ಭಾರತಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಅವೆಲ್ಲಕ್ಕಿಂತ ಕಡಿಮೆ ಟಾರಿಫ್ ಆಗಲಿದೆ. ಇಂಡೋನೇಷ್ಯಾಕ್ಕೆ 19%, ವಿಯೆಟ್ನಾಂಗೆ 20%, ಬಾಂಗ್ಲಾದೇಶಕ್ಕೆ 20%, ಚೀನಾಕ್ಕೆ 34% ಟಾರಿಫನ್ನು ಅಮೆರಿಕ ವಿಧಿಸ್ತಾ ಇದೆ. ಸೊ ಅವೆಲ್ಲ ಕಂಪೇರ್ ಮಾಡಿದರೆ ಭಾರತದ್ದು 18% ತೀರಾ ಕಡಿಮೆ ಆಗುತ್ತೆ. ಹಾಗಾಗಿ ಭಾರತದ ಉತ್ಪನ್ನಗಳಿಗೆ ಅಮೆರಿಕದ ಮಾರುಕಟ್ಟೆಯಲ್ಲಿ ಮತ್ತಷ್ಟು ಬೇಡಿಕೆ ವೃದ್ಧಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಅಮೆರಿಕ ಭಾರತ ವ್ಯಾಪಾರ ಒಪ್ಪಂದದಿಂದ ಹಲವು ಪ್ರಯೋಜನಗಳು ಭಾರತಕ್ಕೆ ಸಿಗಲಿದೆ. ರಫ್ತುದಾರರಿಗೆ ಅಮೆರಿಕದ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕತೆ ವೃದ್ಧಿಸಲಿದೆ. ಇಂಡೋನೇಷ್ಯಾ, ವಿಯೆಟ್ನಾಂ, ಚೀನಾ, ಬಾಂಗ್ಲಾದೇಶ ಉತ್ಪನ್ನಗಳಿಂದ ಭಾರತದ ಉತ್ಪನ್ನಗಳಲ್ಲಿ ಗ್ರಾಹಕರಿಗೆ ಚೀಪ್ ಆಗುತ್ತೆ. ಭಾರತದಿಂದ ಅಮೆರಿಕಕ್ಕೆ ಟೆಕ್ಸ್ಟೈಲ್, ಸೋಲಾರ್, ಆಟೋಮೊಬೈಲ್, ಸ್ಪೇರ್ ಪಾರ್ಟ್, IT, ಜ್ಯುವೆಲರಿ, ಸೀ ಫುಡ್ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ವಿದೇಶಿ ವಿನಿಮಯ ಸಂಗ್ರಹ ಕೂಡ ಇಂಪ್ರೂವ್ ಆಗುತ್ತೆ. ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಅನುಕೂಲ ಆಗಲಿದೆ. ಅಮೆರಿಕದ ಜೊತೆಗೆ ವ್ಯಾಪಾರ ವಾಣಿಜ್ಯ ಸಂಬಂಧ ಹೆಚ್ಚಲಿದೆ. ಭಾರತದ MSME ಸ್ಟಾರ್ಟಪ್ಗಳಿಗೆ, ರೈತರಿಗೆ ಕೂಡ ಅನುಕೂಲ ಆಗಲಿದೆ ಅಂತ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಐತಿಹಾಸಿಕ ಅಮೆರಿಕ ಮತ್ತು ಭಾರತ ನಡುವಣ ವ್ಯಾಪಾರ ಒಪ್ಪಂದದಲ್ಲಿ ಭಾರತದ ಮೇಲುಗೈ ಆಗಿದೆ. ಭಾರತಕ್ಕೆ ದೊಡ್ಡ ವಿಕ್ಟರಿ ಸಿಕ್ಕಿದೆ ಅಂತ ಹೇಳ್ಬೋದು.